ಮೊದಲ ದೇವ್ರು ಯಾವ್ದಪ್ಪ ಅಂತಂದ್ರೆ, ಪ್ರತಿಷ್ಠಿತ ಪ್ರಾಣದೇವ್ರು ಯಾವ್ದಪ್ಪ ಅಂತಂದ್ರೆ, ಮೊದಲು ಪ್ರತಿಷ್ಠಾಪಿತ 732ರಲ್ಲಿ ನಂಬರ್ 1 ಯಾವ್ದಪ್ಪ ಅಂತಂದ್ರೆ, ಹಂಪೆಯ ಚಕ್ರತೀರ್ಥದ ಸಮೀಪದಲ್ಲಿರುವ ಇಂದಿಗೂ ವಿಶೇಷ ಸನ್ನಿಧಾನದಿಂದ ಪೂಜೆಗೊಳ್ಳುತ್ತಿರುವ ಯಂತ್ರೋದ್ಧಾರಕ ಆಂಜನೇಯ. ಗೊತ್ತಲ್ರಿ? ಯಂತ್ರೋದ್ಧಾರಕ ಆಂಜನೇಯನೇ ವ್ಯಾಸರಾಯರು ಪ್ರತಿಷ್ಠಾಪಿಸಿದ ಮೊದಲ ಆಂಜನೇಯ. ಅದು ಹೇಗಪ್ಪ ಅಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದಕ್ಕೆ ಇನ್ನೊಂದು ಕಥೆ ಇದೆ. ವ್ಯಾಸರಾಜರು ವಿಜಯನಗರದಲ್ಲಿದ್ದ ಕಾಲದಲ್ಲಿ, ವಿಜಯನಗರದ ರಾಜಗುರು ಆಗಿದ್ದಲ್ಲಪ್ಪ, ಆ ಕಾಲದಲ್ಲಿ ಪ್ರತಿದಿನವೂ ಚಕ್ರತೀರ್ಥದ ಬಳಿ ಇರುವ ಪ್ರಶಾಂತವಾದ ಒಂದು ಬಂಡೆ ಮೇಲೆ ಕೂತ್ಕೋತಾ ಇದ್ರು. ಅವರು ಒಂದ್ಸಲ ಈಗ ಧ್ಯಾನಕ್ಕೆ ಕುಳಿತಾಗ ಮಧ್ವಾಚಾರ್ಯರು ಆಂಜನೇಯನ ರೂಪದಲ್ಲಿ ಕಾಣಿಸ್ಕೊಂಡು ತನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ದಂಗಾಯ್ತಂತೆ. ಯೋಗ ದೃಷ್ಟಿಯಿಂದ ವ್ಯಾಸರಾಯರು ಆ ಸ್ಥಳದಲ್ಲಿ ಯೋಗ ದೃಷ್ಟಿ, ಅವ್ರ ತಪಶಕ್ತಿ ಇತ್ತಲ್ಲಪ್ಪ ಅವ್ರಿಗೆ, ಆ ತಪಶಕ್ತಿಯಿಂದ ಕಣ್ಣು ಮುಚ್ಕೊಂಡು ತಮ್ಮ ಯೋಗ ದೃಷ್ಟಿಯಲ್ಲಿ ಹಿಂದಕ್ಕೆ ಹೋಗಿ ನೋಡಿದ್ರು. ಹಿಂದಕ್ಕೆ ಯುಗಗಳ ಹಿಂದಕ್ಕೆ ಹೋಗಿ ನೋಡಿದಾಗ ತಾವು ಯಾವ ಸ್ಥಳದಲ್ಲಿ ಕೂತ್ಕೊಂಡು ಏಕಾಂತದಲ್ಲಿ ಕೂತಿದ್ರಲ್ಲ, ಅದೇ ಸ್ಥಳದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಪ್ರಭು ಆಂಜನೇಯನನ್ನ ಭೇಟಿ ಮಾಡದಂತ ಸ್ಥಳವಾಗಿತ್ತದು. ನೋಡ್ರಿ, ಅವರು ಖಂಡಾಂತರಗಳು, ಜನ್ಮಾಂತರಗಳು, ಮನ್ವಂತರಗಳಿಗೆ ಹೊರಟೋದು ಹಿಂದಕ್ಕೆ. ತಮ್ಮ ತಪಶಕ್ತಿಯಿಂದ, ಯೋಗ ಶಕ್ತಿಯಿಂದ ನೋಡಿದಾಗ ನಾನು ಎಲ್ಲಿ ಕೂತಿದ್ದೀನಿ, ಈ ಜಾಗ